ಬೆಂಗಳೂರಿನ ಬಸವನಗುಡಿ ನಿವಾಸದಲ್ಲೂ ಅತ್ಯಾಚಾರ, ಎಸ್ಐಟಿ ಮುಂದೆ ಸಂತ್ರಸ್ತೆ ಹೇಳಿಕೆ, ಅಧಿಕಾರಿಗಳಿಂದ ಪ್ರಜ್ವಲ್ ಬೆಡ್ರೂಮ್ ಮಹಜರ್. ಎಸ್ಐಟಿಯಿಂದ ರೇವಣ್ಣ ವಿಚಾರಣೆ, ಕಿಡ್ನಾಪ್ಗೂ ನನಗೂ ಸಂಬಂಧವೇ ಇಲ್ಲ, ಸ್ವಇಚ್ಛಾ ಹೇಳಿಕೆಗೆ ಸಹಿ ಹಾಕಲು ಹಿಂದೇಟು. ಸ್ಥಳ ಮಹಜರಿಗಾಗಿ ಹಾಸನಕ್ಕೆ ಕರೆದೊಯ್ಯುವ ಸಾಧ್ಯತೆ, ವಕೀಲರ ಜೊತೆ ರೇವಣ್ಣ ಸುದೀರ್ಘ ಮಾತುಕತೆ. ಜಾಮೀನು ಅರ್ಜಿ ಸಲ್ಲಿಕೆ ಬಗ್ಗೆಯೂ ಚರ್ಚೆ. ರೇವಣ್ಣ ಬಂಧನದ ಹಿಂದೆ ಎಂಎಲ್ಎ ರವಿಶಂಕರ್ ಕೈವಾಡ, ಜೆಡಿಎಸ್ ನಾಯಕನ ಗಂಭೀರ ಆರೋಪ, ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಎಂದ ಕೈ ಶಾಸಕ. ಪ್ರಜ್ವಲ್ ಕೇಸನ್ನು ಗಂಭೀರವಾಗಿ ಪರಿಗಣಿಸಿದ ಸಿಎಂ, ಡಿಜಿ ಜೊತೆ ಸಿದ್ದರಾಮಯ್ಯ ಚರ್ಚೆ, ರೇವಣ್ಣ ಪ್ರಕರಣದ ಬಗ್ಗೆಯೂ ಕೂಡ ಮಾಹಿತಿ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಕಾಂಗ್ರೆಸ್ ಆಗ್ರಹ, ಮಂಗಳೂರಿನಲ್ಲಿ ಪ್ಲಕಾರ್ಡ್ ಹಿಡಿದು ಪ್ರತಿಭಟನೆ, ಮೈಸೂರಿನಲ್ಲಿ ಧಿಕ್ಕಾರ ಕೂಗಿ ಆಕ್ರೋಶ. ರಾಜ್ಯದಲ್ಲಿ ನಾಳೆ 2ನೇ ಹಂತದ ಚುನಾವಣೆ, ಮತದಾನಕ್ಕಾಗಿ 14 ಜಿಲ್ಲೆಗಳಲ್ಲಿ ಮಸ್ಟರಿಂಗ್ ಕಾರ್ಯ, ಮತಗಟ್ಟೆಗಳಿಗೆ ತೆರಳುತ್ತಾ ಇರುವ ಸಿಬ್ಬಂದಿ. ಬರ ಪರಿಹಾರ ಹಣ ಬಿಡುಗಡೆ ವಿಚಾರ, ಕೇಂದ್ರ ಸಲ್ಲಿಸಿದ ಮಾಹಿತಿ ಬಗ್ಗೆ ಸರ್ಕಾರದ ಆಕ್ಷೇಪ, ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್. ಮಂಡ್ಯದಲ್ಲಿ ಭ್ರೂಣ ಹತ್ಯೆ ಜಾಲ, ಪಾಂಡವಪುರದ ಸ್ಥಳಕ್ಕೆ ಡಿಎಚ್ಒ ಭೇಟಿ, ಆಂಬ್ಯುಲೆನ್ಸ್ ಚಾಲಕ ಮತ್ತು ಆತನ ಪತ್ನಿ ವಶಕ್ಕೆ.